ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವರೀಗ ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ಹಾಗೆ ನೋಡಿದರೆ ಅವರ ಬದುಕಿನಲ್ಲಿ ವಿವಾದ ಹೊಸತಲ್ಲವೇ ಅಲ್ಲ. ಆ ವ್ಯಕ್ತಿಯ ರಾಜಕೀಯ ಬದುಕು, ಸಾಮಾಜಿಕ ಬದುಕು, ಅವರ ನಿಲುಮೆಗಳು ಎಲ್ಲವನ್ನ ಕೂಡ ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ. ಈ ವ್ಯಕ್ತಿ ಯಾರು? ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅನ್ನೋದು ಮೊದಲನೇ ಪಾಯಿಂಟ್. ಇವರನ್ನು ನೋಡಿದರೆ ಒಂದು ಆ್ಯಂಗಲ್ನಲ್ಲಿ ಅವರ ಮಾತಾಡೋದನ್ನು ಇನ್ನೊಂದು ನೋಡಿದರೆ ಬಸನಗೌಡ ಪಾಟೀಲ್ ಯತ್ನಾಳ್ ರೀತಿ ಕಾಣ್ತಾರೆ. ಇನ್ನೊಂದು ಸಲ ನೋಡಿದರೆ ಯಾರು ಶ್ರೀರಾಮ್ ಸೇನೆಯ ಮುತಾಲಿಕ್ ಟೈಪ್ ಕಾಣ್ತಾರೆ. ಮತ್ತೊಂದು ಆ್ಯಂಗಲ್ ನೋಡಿದರೆ ಸಿ ಟಿ ರವಿ ಟೈಪ್ ಕಾಣ್ತಾರೆ. ಮಹಾನ್ ಉಗ್ರಗಾಮಿ ಹಾಗೆ ಅವರು ಮಾತನಾಡ್ತಾರೆ. ಈ ವ್ಯಕ್ತಿ ಯಾರು ಗೊತ್ತಾಯ್ತಲ್ವ? ಹಿಮಂತ್ ಬಿಸ್ವಾ ಸರ್ಮಾ, ಆಸಾಂನ ಮುಖ್ಯಮಂತ್ರಿ. ಈಗ ಅವರು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ಏನು ಅಂತಂದರೆ ಅವರ ಹೆಂಡತಿಗೆ 3 ಪಾಸ್ಪೋರ್ಟ್ ಇದೆ ಅನ್ನೋದು. ಇದು ಭಾರತದ ಕಾನೂನಿನ ಪ್ರಕಾರ ಕಾನೂನಿಗೆ ವಿರುದ್ಧವಾದ್ದು. ಯಾರು 3 ಪಾಸ್ಪೋರ್ಟ್ ಇಟ್ಕೊಳ್ಳೋಕ್ಕಾಗಲ್ಲ. ಇವರು 3 ದೇಶದ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ಮುಸ್ಲಿಂ ದೇಶದ ಪಾಸ್ಪೋರ್ಟ್ಗಳಿದೆ ಅನ್ನೋದು ಆರೋಪ. ಆದರೆ ಇವರು ಮಹಾನ್ ಮುಸ್ಲಿಂ ವಿರೋಧಿ, ಬೆಂಕಿ ಹಚ್ಚುವುದರಲ್ಲಿ ನಿಪುಣ, ಹಿಂದೂ ಮುಸ್ಲಿಂ ಒಡೆಯುವುದರಲ್ಲಿ ಅವರಿಗೆ ಬಹಳ ಖುಷಿ. ಇತ್ತೀಚೆಗೆ ಏನು ಚುನಾವಣೆ ಪ್ರಾರಂಭ ಘೋಷಣೆ ಆದ ಮೇಲೆ ಅವರು ಈ ಮಿಯಾ ಅನ್ನುವುದನ್ನು, ಮುಸ್ಲಿಮರಿಗೆ ಮಿಯಾ ಅಂತ ಕರೀತಾರೆ, ಅದನ್ನೇ ವಿಭಿನ್ನ ರೀತಿಯಲ್ಲಿ ಬಳಸ್ತಾ ಟಾರ್ಗೆಟ್ ಮಾಡ್ತಾ ಹೋದರು. ಯಥಾ ಪ್ರಕಾರ ಚುನಾವಣಾ ಕಮಿಷನ್ ಯು ಸಿ ದಟ್ ಬಾಯಿ ಮುಚ್ಕೊಂಡಿತ್ತು. ಯಾಕಂದರೆ ಚುನಾವಣಾ ಕಮಿಷನ್ನಿಗೂ ಇದು ಅದರ ಮನಸ್ಥಿತಿ ಅವರು RSS ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದೇ ಆಗಿದೆ ಅಂತ ಅದಕ್ಕೆ ಇಂಡಿಪೆಂಡೆನ್ಸ್ ಉಳಿದೇ ಇಲ್ಲ. ಈ ರೀತಿ ಭಾಷಣವನ್ನು ಇನ್ನೊಂದು ಮಾಡ್ತಾ ಬಂದವರು. ಈಗ ಅವ್ರ ಮೇಲಿರುವ ಆರೋಪ ಏನು ಅಂತ, ಒಂದು ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಈ ಬಗ್ಗೆ ಕೆಲವೊಂದು ಆರೋಪಗಳನ್ನ ಮಾಡಿದ್ರು, ಪತ್ರಿಕಾಗೋಷ್ಠಿಯನ್ನು ಕರೆದುಬಿಟ್ಟು. ಅದರಲ್ಲಿ ಏನು ಅಂದರೆ ಹೇಮಂತ್ ಬಿಸ್ವಾ ಸರ್ಮಾ ಅವರ ಹೆಂಡತಿ ಸರ್ಮಾ ಅಂತ ಅವರ ಹೆಸರು. ಸೊ ಸರ್ಮಾ ಅವರಿಗೆ ಪಾಸ್ಪೋರ್ಟ್ 3 ದೇಶಗಳ ಪಾಸ್ಪೋರ್ಟ್ ಇದೆ ಅಂತ. ಯಾವುದದು? ಒಂದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು, ಇನ್ನೊಂದು ಆಂಟಿಗ್ವಾ, ಹಾಗೆಯೇ ಆಂಟಿಗ್ವಾ ಆ್ಯಂಡ್ ಬರ್ಮುಡಾ, ಮತ್ತೊಂದು ಈಜಿಪ್ಟ್. ಈ 3 ಪಾಸ್ಪೋರ್ಟ್ ಇದೆ ಅಂತ. ಅದ್ರ ಜೊತೆಗೆ ವಿದೇಶದಲ್ಲಿ ಎಸ್ಪೆಷಲಿ ದುಬೈನಲ್ಲಿ ಅವರು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಆರೋಪ. ಈ ಆರೋಪಕ್ಕೆ ಸರ್ಮಾ ಅವರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಹೇಮಂತ್ ಬಿಸ್ವಾ ಸರ್ಮಾ, ಎರಡನೇದು ಅವರ ಪತ್ನಿ ರಿಮ್ಕಿ ಬುಯಾನ್ ಸರ್ಮಾ. ಇಬ್ಬರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸುಳ್ಳು ಅನ್ನುವ ಮಾತನ್ನು ಹೇಳಿದ್ದಾರೆ. ಯಾರಾದರೂ ಇಂಥ ಆರೋಪದಾಗ ಹೌದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಈ ಎಲ್ಲ ಆರೋಪಗಳು ಸುಳ್ಳು, ಇದ್ರ ಬಗ್ಗೆ ನಮ್ಮ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ಬೋದು, ಅದೇನು ಯು ಸಿ ದಟ್ ಇದಲ್ಲ. ಆದರೆ ಇರೋದೇನು, ಈ ಡಾಕ್ಯುಮೆಂಟ್ಗಳೇನಿದೆ ಅದನ್ನು ಡಿಜಿಟಲ್ ಡಾಕ್ಯುಮೆಂಟ್ಸ್ಗಳಲ್ಲಿ ಚಾನ್ಸಸ್ ಇರುತ್ತೆ. ನಾನು ಇನ್ನೇನು ಅಂತ ಹೇಳಲ್ಲ, ನೀವು ಅದನ್ನ ಫ್ಯಾಬ್ರಿಕೇಟ್ ಮಾಡೋದು ಇನ್ನೊಂದು ಮಾಡೋದು ಇರುತ್ತೆ ಅಂತ. ಅದು ಫ್ಯಾಬ್ರಿಕೇಟ್ ಮಾಡಿದ್ದು ಹೌದು ಅಲ್ವೋ ಅನ್ನೋದು ಗೊತ್ತಾಗಬೇಕು. ಅದು ಸತ್ಯ ಇನ್ನೊಂದು ಅನ್ನೋದು ನಂತರ ಗೊತ್ತಾಗುತ್ತೆ. ಸೊ ಈಗ ಈ ಆರೋಪ ಮತ್ತು ಪ್ರತ್ಯಾರೋಪಗಳೇನಿದೆ ಅದು ನಡೀತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ತನಿಖೆ ಇದುವರೆಗೆ ಆಗಿಲ್ಲ. ತನಿಖೆ ಆಗಿ ಅದೇನಾದರೂ ನ್ಯಾಯಾಲಯದ ಮುಂದೆ ಇದ್ದರೆ ಬೇರೆ. ಹಾಗಿದ್ದರೆ ಏನು ಈ ಒಂದು ರೀತಿಯಲ್ಲಿ ಪ್ರಮೋದ್ ಮುತಾಲಿಕರಂತನೋ ಬಸನಗೌಡ ಪಾಟೀಲ್ ಅಂತ ಯತ್ನಾಳಂತೆ ಕಾಣೋದು, ಬಾಯಿ ಬಿಟ್ಟರೆ ಮುಸ್ಲಿಂ ವಿರೋಧ, ಸಮಾಜವನ್ನು ಒಡೆಯೋದು, ಬೆಂಕಿ ಹಚ್ಚೋದು, ಇದು ಮಾಡ್ತಾ ಇರುವಂಥ ಈ ಸರ್ಮಾ ಏನಿದ್ದಾರೆ, ಇವರು ಮೂಲಭೂತವಾಗಿ ಅವರು ರಾಜಕೀಯ ಬದುಕನ್ನು ಪ್ರಾರಂಭಿಸಿದ್ದು ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೂ ಅವ್ರ ಮೇಲೆ ಕೆಲವು ಆರೋಪ ಇತ್ತು. ಇವರು 1969ನೇ ಇಸ್ವಿಯಲ್ಲಿ ಅವರು ಜನಿಸಿದ್ದು ಆಸಾಂನಲ್ಲಿ. ಸೊ ಅಲ್ಲಿಂದ ಅವ್ರ ರಾಜಕೀಯ ಜೀವನ ಅಲ್ಲೇ ಪ್ರಾರಂಭ ಆಗುತ್ತೆ. ಅವರು ಕಾಂಗ್ರೆಸ್ನಲ್ಲೇ 2001ರಿಂದ ಕಾಂಗ್ರೆಸ್ ರಾಜಕಾರಣದಲ್ಲಿ ಅವರು ಪಾಲ್ಗೊಳ್ತಾರೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೂಲಕ ಅವರು MLA ಆಗ್ತಾರೆ. ಈವನ್ ಆಸಾಂ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲೇ ಅವರು ಆರೋಗ್ಯ ಸಚಿವರು, ಶಿಕ್ಷಣ ಸಚಿವರು, ಹಣಕಾಸು ಸಚಿವರು ಆಗ್ತಾರೆ. ಸೊ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದವರು.
ಆದರೆ ಅಸ್ಸಾಂನ ಪ್ರಬಲ ನಾಯಕ ತರುಣ್ ಗೊಗೊಯ್ ಜೊತೆಗೆ ಇವರಿಗೆ ಜಗಳ ಶುರುವಾಗುತ್ತೆ. ಜಗಳ ಶುರುವಾದ ಮೇಲೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದಿರ್ತವೆ. ಎಂತೆಂಥ ಆರೋಪಗಳು ಅಂದರೆ ಭ್ರಷ್ಟಾಚಾರದಿಂದ ಹಿಡಿದು ಎಲ್ಲ ಆರೋಪಗಳು ಬರ್ತವೆ. ಈ ದೇಶದಲ್ಲಿ ಯಾವುದೇ ನಾಯಕನ ಮೇಲೆ ಆರೋಪ ಬಂದರೆ ಅವ್ರು ಹೋಗ್ಬಿಟ್ಟು ಏನು ಮಾಡಬೇಕು ಹೇಳಿ, ವಾಷಿಂಗ್ ಮಿಷಿನ್ಗೆ ಹೋಗಿ ಮುಳುಗಿ ಶುದ್ಧ ಆಗಬೇಕು. ಸೊ ವಾಷಿಂಗ್ ಮಿಷಿನ್ ಪೊಲಿಟಿಕಲ್ ಪಾರ್ಟಿಗೆ ಹೋಗ್ಬೇಕು. ಅವರು ಉಳಿದ ಕಡೆ ಇದ್ದರೆ ಅವ್ರ ಮೇಲೆ ಆರೋಪ ಹಾಗೆ ಉಳ್ಕೊಳ್ಳುತ್ತೆ. CBI ED ದಾಳಿ ಆಗುತ್ತೆ, ಇನ್ನೊಂದಾಗುತ್ತೆ. ಆದ್ದರಿಂದ ಇವರು ಕೂಡ ಏನು ಮಾಡ್ತಾರೆ ಅಂದರೆ 2015ರಲ್ಲಿ ಇವರು ವಾಷಿಂಗ್ ಮಿಷಿನ್ ಪಾರ್ಟಿಗೆ ಬರ್ತಾರೆ. ವಾಷಿಂಗ್ ಮಿಷಿನ್ ಪಾರ್ಟಿ ಅಂದರೆ BJPಗೆ. ಸೊ BJP ಸೇರ್ಪಡೆ ಆದವರು ಅವರು ಅಲ್ಲಿ ತಮ್ಮ ರಾಜಕೀಯ ಬದುಕನ್ನು ಮುಂದುವರಿಸ್ತಾರೆ. 2016ರಲ್ಲೇ ಅವರು BJP ಸರ್ಕಾರ ಬರ್ತಾರೆ, ಅದರಲ್ಲಿ ಪ್ರಮುಖ ಸಚಿವರಾಗಿ ಕೆಲಸ ಮಾಡ್ತಾರೆ. 2021ರಲ್ಲಿ ಅವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಸೊ ಈ ಅವಧಿಯಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಬಿಟ್ಟಾಗ ಮಹಾನ್ ಸೆಕ್ಯುಲರ್ ಲೀಡರ್ ಅಂತೆ ಇದ್ದಂಥ ಹೇಮಂತ ಬಿಸ್ವಾ ಶರ್ಮಾ ಯಾವಾಗ BJPಗೆ ಹೋಗ್ತಾರೆ, BJP ಕ್ಯಾರೆಕ್ಟ್ರಿಗೆ ಅನುಗುಣವಾಗಿ, RSS ಮನಸ್ಥಿತಿಗೆ ಅನುಗುಣವಾಗಿ ಮುಸ್ಲಿಂ ಮೇಲಿನ ದಾಳಿ ನಡೆಸೋದು ಅಂದರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಹೋಗೋದು. ಪ್ರತಿ ವಿಚಾರದಲ್ಲೂ ಕೂಡ ಅವರು ಮುಸ್ಲಿಂ ಟಾರ್ಗೆಟನ್ನು ಮಾಡ್ತಾ ಹೋಗ್ತಾರೆ. ಸೊ ಅವರ ಆಸ್ತಿ ಗೀಸ್ತಿ ಎಷ್ಟಿದೆ ಅಂತ ಅಂದರೆ, ಒಂದು ಅವರ ಹೆಸರಿನಲ್ಲಿ ಆಸ್ತಿ ಜಾಸ್ತಿ ಇಲ್ಲ, ಒಂದು 15ರಿಂದ 20 ಕೋಟಿ ರೂಪಾಯಿ ಅಂದಾಜಿನ ಆಸ್ತಿ ಇರ್ಬೋದು. ಸ್ಥಿರಾಸ್ತಿ ಇದೆ, ಅದರಲ್ಲಿ ಮನೆಗಳಿವೆ, ಜಮೀನುಗಳಿದೆ, ಬ್ಯಾಂಕ್ ಡಿಪಾಸಿಟ್ ಇದೆ, ಹೂಡಿಕೆಗಳಿದೆ, ಎಲ್ಲ ಇದೆ. ಆದರೆ ಅವರ ಹೆಂಡತಿ ಉದ್ಯಮಿ ಅಂತ. ಅವರ ಹೆಂಡತಿ ಏನು ಉದ್ಯಮಿ ಅವರು ಅಂದರೆ, ಅವ್ರದ್ದೊಂದು ಪ್ರೈಡ್ ಈಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಕಂಪ್ನಿ ಇದೆ, ಮೀಡಿಯಾ ಕಂಪ್ನಿ. ಏನು ಹೇಳಿ, ಪ್ರೈಡ್ ಈಸ್ಟ್ ಎಂಟರ್ಟೈನ್ಮೆಂಟ್. ಈ ಕಂಪ್ನಿಯನ್ನು ಅವ್ರು ನಡೆಸ್ತಾರೆ. ಈಗ ಅದೇ ಆರೋಪ ಬಂದಿದ್ದು ವಿದೇಶದಲ್ಲಿ ಆಸ್ತಿ ಮಾಡಿದ್ದಾರೆ ಅವರು ಅನ್ನೋದು. ಸೊ ಅದರ ಜೊತೆಗೆ 3 ಪಾಸ್ಪೋರ್ಟ್ ವಿವಾದ ಕೂಡ ಬಂದಿದೆ. ಸೊ ಈಗ ಇನ್ನೂ ಏನು ಅಂದರೆ, ಈ ಬಿಸ್ವಾಸ್ ಶರ್ಮಾ ಹೆಂಡತಿ ಒಂದು ಕಡೆ ಮಾಡ್ಕೊಳ್ಳಿ, ಅದು ಗಂಡದ ಹೌದಾ ಅಲ್ವಾ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ರಾಜಕಾರಣಿಗಳು ಹೆಂಡತಿ ಹೆಸರಲ್ಲೇ ಆಸ್ತಿ ಮಾಡ್ತಾರೆ, ಹೆಂಡತಿ ಸ್ವಂತ ಉದ್ಯೋಗನೂ ಮಾಡ್ಬೋದು, ಅದಕ್ಕೆ ಡಿನೈ ಮಾಡೋಕ್ಕಾಗಲ್ಲ ಸಂವಿಧಾನಿಕವಾಗಿ. ಆದರೆ ಅವರು ಅಲ್ಲಿ ಮಾಡ್ತಾ ಬಂದಂಥ ಕೋಮುವಾದಿ ರಾಜಕಾರಣ ಅದು ಅಪಾಯಕಾರಿಯಾದ್ದು ಅಂತ. ಸೊ ಯಾವಾಗ NRC ಇತ್ತು, NRCಯನ್ನು ಇವರು ಪ್ರಬಲ ಪ್ರತಿಪಾದಕರಾಗಿದ್ದರು. NRC ಅದನ್ನು ಕೂಡ ಬಂದರು. ಆ ಟೈಮ್ನಲ್ಲೇ ಮೈನಾರಿಟಿಗಳನ್ನು ಟಾರ್ಗೆಟ್ ಮಾಡೋವಂಥದ್ದು ಬಂತು. ನಂತರ ಅವರು BJPಗೆ ಸೇರಿದ ಮೇಲೆ ಈ ಕಮ್ಯುನಲ್ ಸ್ಟೇಟ್ಮೆಂಟ್ಗಳನ್ನು, ಕೋಮುವಾದಿ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ನಿಸ್ಸೀಮರಾದರು. ಧಾರ್ಮಿಕ ವಿಷಯಗಳಲ್ಲಿ ಸದಾ ಅವರು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಬಹುಸಂಖ್ಯಾತ ಹಿಂದೂಗಳನ್ನು ತಮ್ಮ ಪರವಾಗಿಟ್ಕೊಳ್ಳುವಂಥದ್ದು. ಸೊ ಆ ಒಂದು ಇದನ್ನು ಮಾಡ್ತಾ ಹೋದರು. ನಂತರ ಕೋವಿಡ್ ಸಂದರ್ಭದಲ್ಲಿ ಅದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಹಲವಾರು ದೂರುಗಳು ಬಂದು ಅವರ ಅಗ್ರೆಸಿವ್ ಪಾಲಿಸಿ ಅಂತ ಮಾತನಾಡೋದಾಯಿತು. ಸೊ ಕೆಲವರು ಇವರು ಓವರ್ ಪೊಲೀಸಿಂಗ್ ಅಂತ ಕೂಡ ಇವ್ರ ಮೇಲೆ ಆರೋಪಗಳು ಬಂದು, ಹೀಗೆ ಹಲವು ಆರೋಪಗಳು ಈ ವ್ಯಕ್ತಿಯ ಮೇಲೆ ಬಂದಿದೆ. ಆದರೆ ಇವರು ಈ ದೇಶದ ಮಹಾನ್ ಕೋಮುವಾದಿ ರಾಜಕಾರಣಿಯಲ್ಲಿ ಒಬ್ಬರು. ಅಧಿಕಾರಕ್ಕಾಗಿ ಇವರು ಏನನ್ನು ಬೇಕಾದರೂ ಮಾಡಬಲ್ಲರು. ಈಗ ಅಸ್ಸಾಂ ಚುನಾವಣೆ ನಡೀತಾ ಇದೆ. ಅಸ್ಸಾಂ ಚುನಾವಣೆಯಲ್ಲಿ ಮತ್ತೆ BJP ಆಯ್ಕೆಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದು ಆಗದೇ ಇದ್ದರೆ, ಫೈಟ್ ಇದ್ದರೆ, ಕಾಂಗ್ರೆಸ್ ಬಂದರೆ ಆ ಪರಿಸ್ಥಿತಿ ಬೇರೆ. ಅದಿಲ್ಲ ಅಂತಂದರೆ ಇವರು ತಮ್ಮ ಯಥಾ ಪ್ರಕಾರ ಕೋಮುವಾದಿ ರಾಜಕಾರಣವನ್ನು ಇವರು ಮುಂದುವರಿಸ್ತಾರೆ, ಅನುಮಾನ ಬೇಕಾಗಿಲ್ಲ. ಈಗಲೇ ಇಲೆಕ್ಷನ್ ಸಂದರ್ಭದಲ್ಲೇ ಅವರು ಪಾಕಿಸ್ತಾನದ ವಿಚಾರವನ್ನು ಹೇಳಕ್ಕೆ ತಂದಿದ್ದಾರೆ. ಯೂಶ್ವಲಿ ಇಲೆಕ್ಷನ್ ಬಂದಾಗ BJPಯವರಿಗೆ ಪಾಕಿಸ್ತಾನ ಬೇಕೇ ಬೇಕು. ಪಾಕಿಸ್ತಾನ ಮತ್ತು ಮುಸ್ಲಿಮರು ಇಲ್ಲದಿದ್ದರೆ BJPಯವರಿಗೆ ಇಲೆಕ್ಷನಲ್ಲಿ ಯಾವ ಇಶ್ಯೂನೂ ಇರಲ್ಲ. ಆ ಕಾರಣಕ್ಕಾಗಿ ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಶರ್ಮಾ ಅವರು ಪಾಕಿಸ್ತಾನದ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನವರಿಗೆ ಪಾಕಿಸ್ತಾನದ ಸಂಬಂಧ ಇದೆ, ಗೊಗೊಯ್ ಅವರಿಗೆ ಪಾಕಿಸ್ತಾನದ ಸಂಬಂಧ ಇದೆ. ಸೊ ಈಗ ತಮ್ಮ ವಿರುದ್ಧ ಬಂದ ಆರೋಪಗಳೇನಿವೆ, ಈ ಆರೋಪಗಳಿಗೆಲ್ಲ ಏನಿದೆ ಅದು ಪಾಕಿಸ್ತಾನದ ಸಂಬಂಧ ಇದೆ. ಈ ರೀತಿ ಇದ್ದಕ್ಕಿದ್ದ ಹಾಗೆ ಎಮೋಷ್ನಲಿ ಪಾಕಿಸ್ತಾನದ ಇದನ್ನು ತರೋದು. ಯಾಕೆಂದರೆ ಇಂಡಿಯಾದಲ್ಲಿ ಹಿಸ್ಟಾರಿಕಲಿ ಒಂದು ಡಿವೈಡ್ ಇದೆ ಅಂತ, ಹಿಂದೂ ಮುಸ್ಲಿಂ ನಡುವೆ ಹಿಸ್ಟಾರಿಕಲಿ ಡಿವೈಡ್ ಇದೆ. ಅದು ಮೊಘಲ್ ಕಾಲದಿಂದ ಬಂದಂಥದ್ದು. ಅದು ಅವರ ಆಡಳಿತದಿಂದ ಬಂದಿದ್ದಲ್ಲ. ಆದರೆ
ಭಾರತದಲ್ಲಿ ಏನು ಈ ಮೊಘಲ್ ಆಡಳಿತ ಬಂತಲ್ಲ, ಆ ಸಂದರ್ಭದಲ್ಲಿ ಇದ್ದ ಡಿವೈಡು. ಅದಕ್ಕಿಂತ ಭಾಳ ಮುಖ್ಯವಾಗಿ ನಾವು ಭಾರತ ಎರಡು ದೇಶವಾಗಿ ವಿಭಜನೆ ಆದಮೇಲೆ ಆ ವಿಭಜನೆಯ ಸಂದರ್ಭದ ನೋವು ಏನಿದೆ ಅದು ಉತ್ತರ ಭಾರತದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಸೊ ಅದಾದ ಮೇಲೆ ಆ ನೋವು, ಆ ಸಾವು ನೋವುಗಳು, ಹಿಂದೂಗಳೆಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದು, ಮುಸ್ಲಿಮರು ಇಲ್ಲಿಂದ ಹೋದದ್ದು, ಇದೆಲ್ಲ ನೋವು ಗಾಯಗಳಿವೆ. ಈ ಗಾಯಗಳನ್ನು ಬಳಸಿಕೊಳ್ಳೋದು ರಾಜಕೀಯ ಕಾರಣಕ್ಕಾಗಿ BJP ಬಳಸ್ಕೊಳ್ಳುತ್ತೆ. ನೆನಪು ಮಾಡ್ತಾ ಹಿಸ್ಟ್ರಿಯನ್ನು ತಿರುಚುತ್ತಾ, ಸುಳ್ಳುಗಳನ್ನು ಹೇಳ್ತಾ, ಭ್ರಮೆಗಳನ್ನು ಸೃಷ್ಟಿಸ್ತಾ ಹೋಗೋದು BJP ರಾಜಕಾರಣ. ಸೊ ಈಗ ಈ ಬಿಸ್ವಾ ಸರ್ಮಾ ಕೂಡ ಅದನ್ನೇ ಮಾಡ್ತಾ ಇರೋದು. ಅದನ್ನೇ ಅವರು ದಟ್ ಈ ಕೋಮುವಾದಿ ರಾಜಕಾರಣವನ್ನು ಮಾಡೋದು. ಇದಕ್ಕಿದ್ದಂಗೆ ಮಿಯಾ ಅನ್ನುವುದನ್ನು ಅವರು ಬಳಸಿದ್ದು. ಯಾವ ವ್ಯಕ್ತಿ ಕೂಡ ಒಬ್ಬ ನಿರ್ಲಜ್ಜ ವ್ಯಕ್ತಿ ಕೂಡ ಇದನ್ನು ಮಾತ್ರ ಮಾಡೋದು ಇದಕ್ಕೆ ಸಾಧ್ಯ ಅಂತ. ಸೊ ಇವರ ಅಡ್ಮಿನಿಸ್ಟ್ರೇಷನ್ ಭಾಳ ಚೆನ್ನಾಗಿದೆ ಅಂತ ಹೇಳುವವರು ಇದ್ದಾರೆ, ಕೆಟ್ಟದಾಗಿದೆ ಅಂತ ಹೇಳುವವರು ಇದ್ದಾರೆ. ಸೊ ಅವರ ಸಾಧನೆಗಳ ಬಗ್ಗೆ ಮಾತನಾಡುವಾಗ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರ ಭಾಳ ಚೆನ್ನಾಗಿ ಮಾಡಿದವರು ಅಂತ ಅವ್ರ ಪರವಾಗಿರೋರು ಹೇಳ್ತಾರೆ. ಅದರ ಜೊತೆಗೆ ಅವರು ಈ ನಾರ್ತ್ ಈಸ್ಟ್ ಪಾಲಿಟಿಕ್ಸ್ನಲ್ಲಿ BJPಯನ್ನು ಬಲಪಡಿಸುವುದಕ್ಕೆ ಅವ್ರು ಕೆಲಸ ಮಾಡಿದ್ದು ನಿಜ. ಅದನ್ನು ನಾವು ಯಾರು ಇದು ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಲಾ ಆ್ಯಂಡ್ ಆರ್ಡರನ್ನು ಎಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡಿದಾರಲ್ಲಿ ಅನ್ನೋದು ಪ್ರಶ್ನಾರ್ಹವಾದ್ದು. ಅದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂತಲೂ ಹೇಳಲಾಗುತ್ತೆ. ಆದರೆ ಒಟ್ಟಾರೆ ಅವರ ರಾಜಕಾರಣದ ಮೂಲ ಏನಿದೆ, ಅವರು BJP ಬಂದ ಮೇಲೆ ಕೋಮುವಾದವೇ ಅವರ ರಾಜಕಾರಣದ ಮೂಲ ಆಗಿದೆ. ಈಗ ಎಲ್ಲರ ಮೇಲೆ ಆರೋಪ ಮಾಡ್ತಾ ಇರುವಂತಹ ಹೇಮಂತ ಬಿಸ್ವಾ ಸರ್ಮಾ ಅವರು ಈಗ ತಾವು ಪ್ರಾಮಾಣಿಕರು ಅಂತ ತೋರಿಸ್ಬೇಕಾಗಿದೆ. ನಿಜವಾಗಿ ಅವರ ಹೆಂಡತಿಯ ಹೆಸರಿನಲ್ಲಿ ಆಸ್ತಿ ದುಬೈನಲ್ಲಿದೆಯಾ? 3 ಪಾಸ್ಪೋರ್ಟ್ ಇದ್ದರೆ ಯಾಕೆ? ಸೊ ಇಂಥ ಮಹಾನ್ ಮುಸ್ಲಿಂ ವಿರೋಧಿಗೆ ಮುಸ್ಲಿಂ ರಾಷ್ಟ್ರಗಳ ಪಾಸ್ಪೋರ್ಟ್ ಯಾಕೆ ಬೇಕಾಯಿತು? ಹಾಗಿದ್ದರೆ ಅವರ ವ್ಯಕ್ತಿತ್ವ, ನಂಬಿಕೆ ನಡುವೆ ಬಹಳ ದೊಡ್ಡ ವ್ಯತ್ಯಾಸ ಕಂದಕ ಇದೆಯಾ? ಈ ದೇಶೀಯ ಜನರನ್ನು, ಬಹುಸಂಖ್ಯಾತರನ್ನು ಖುಷಿಪಡಿಸುವುದಕ್ಕಾಗಿ ಮುಸ್ಲಿಂ ವಿರೋಧವನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ತಾ ವ್ಯವಹಾರ ಮಾಡೋದಕ್ಕೆ ಮುಸ್ಲಿಂ ದೇಶಗಳನ್ನು, ಮಧ್ಯಪ್ರಾಚ್ಯ ದೇಶಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು, ಉತ್ತರವನ್ನು ಕಂಡುಕೊಳ್ಬೇಕಾದ್ದು ಏನೇ ಇರಲಿ ಅದು BJP ಅವರ ಕರ್ತವ್ಯ ಕೂಡ, ಹೇಮಂತ್ ಬಿಸ್ವಾ ಸರ್ಮಾ ಅವರ ಜವಾಬ್ದಾರಿ, ಹೊಣೆಗಾರಿಕೆ ಕೂಡ. ನಿಜವಾಗಿ ಇದ್ದರೆ ಯಾಕೆ 3 ಪಾಸ್ಪೋರ್ಟ್? ಈ ನಾಡಿನ ಜನರ ಮುಂದೆ ಸತ್ಯವನ್ನು ಹೇಳಬೇಕು. ಏನು ನಿಜ ಅನ್ನೋದು ಹೇಳಬೇಕು. ಏನು ಇವರು ಮುಸ್ಲಿಂ ರಾಷ್ಟ್ರಗಳ ಜೊತೆ ಇವರ ಸಂಬಂಧ ಏನು ಅದನ್ನು ಸ್ಪಷ್ಟಪಡಿಸಬೇಕು. ಅದರಿಂದ ರಾಜಕಾರಣ ಅನ್ನೋದು ಸಂಪೂರ್ಣವಾಗಿ ನೈತಿಕತೆಯ ಗೆರೆಯನ್ನು ದಾಟಿ ಹೋಗುವ ಅಪಾಯಕಾರಿ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದ್ದರಿಂದ ಏನು ಹೇಮಂತ್ ಬಿಸ್ವಾ ಸರ್ಮಾ ಅವರ ವಿರುದ್ಧ ತನಿಖೆ ನಡೀಬೇಕು. ಅವರು ಬೆತ್ತಲಾಗಬೇಕು. ನಿಜ ಯಾವುದು ಅಂತ ಗೊತ್ತಾಗಬೇಕು. ಕಪ್ಪು ಬಿಳುಪು ನ್ಯಾಯ ಅನ್ನೋದಾಗಿ ಕಪ್ಪು ಬಿಳುಪು ಗೊತ್ತಾಗಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬಲಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಬೆಂಬಲಿಸಿ. ನಮಸ್ಕಾರ.